ಅಂತ ಹಾವನ್ನ ನೋಡ್ಬೋದು ಮುಗಿಲಿ ಅಂದ್ರೆ ಒಟ್ಟ ಬರಂಗಿಲ್ಲ. ಅಂತ ಹಾವಿಗೆ ಸತ್ರು ಬದುಕು ನೋಡೋಣ. ಊಟ ಮಾಡ್ಬೇಕಾದ್ರೆ ನಮ್ಮ ಸಲ ಕುಟುಂಬ ಕಾದ ಮನೆಯಾಗ ಹೋಗಿ ಬರ್ತೀವಿ. ಊಟ ಮಾಡೋದು ನೋಡ ಏನ್ ಇರ್ತದೆ, ಕಡ್ಲಿ ಕಾಳು ನೋಡ. ಊಟ ಮಾಡಿದ್ರೆ ತಾಟ ಹಾಕಿ ತಾಟ ಹಚ್ಚಿ ಮನೆಗಿಟ್ಟು ಊಟ ಮಾಡಿ ಕೊಡ್ತಿತ್ತು. ನೋಡೋದ ಕೆಲಸ ಒಣ ಕೆಲಸ ಅಲ್ಲ, ಕೆಲಸ ಕೆಲಸ. ಇದನ್ನೇನು ಊಟ ಮಾಡ್ತಾರೆ, ಊಟ ಮಾಡೋದ್ರೆ ಊಟ ಮಾಡಿಸ್ಬೇಕು, ದಪ್ಪಿಸ್ಬಿಡೋದು. ಈ ಚಿಕ್ಕ ದಕ್ಕಂಗಿಲ್ಲ, ಆದ್ರೆ ದೊಡ್ಡ ದೊಡ್ಡ ಕುರಿ ಕೋಣ ಕೋಣ ಎಲ್ಲ ಸಿಗ್ತಾರ. ನೊಣ ಬರ್ತೈತಿ ಎಲ್ಲ ಪ್ರಾಣಿಗಳು ದಕ್ಕವ. ಹಾಗೆ ಮನುಷ್ಯ ಎಷ್ಟು ವಿಷಯಕ್ಕೆ ಅಂದ್ರೆ ಎಲ್ಲ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ವಿಷಯವಂತಕ್ಕಂಥ ಪ್ರಾಣಿಗಿಂತ 100 ಪಾಲ ಕೆಟ್ಟ ವಿಷಯಕ್ಕೆ ಪ್ರಾಣಿ. ಆದ್ರೆ ಬದುಕುವುದನ್ನು ಕೂಡ ತಾನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ಮರೆತು ಎಷ್ಟೋ ಜನ ಸಮಾಜದ ಆರೋಗ್ಯವನ್ನು ಹಾಳು ಮಾಡಿ ಕುಡಿದು ಕೆಟ್ಟವರ ಬದುಕು ಮಾಡೋದನ್ನು ನಾವು ನೋಡ್ತೀವಿ. ಆದರೆ ಪುರಾಣ ಏನ್ ಮಾಡ್ತಂದ್ರೆ ಬಹುತೇಕ ಮನುಷ್ಯನನ್ನ ಸ್ವಚ್ಛ ಮಾಡ್ತಾರೆ. ಮನೆಯಾಗ ನೀವು ಹೊರಗೆ ಹೋಗ್ಬೇಕಾದಾಗ ಕಣ್ಣು ಮುಂದಿತ್ತು ಸ್ವಚ್ಛ ಒರೆಸ್ಕೊಂಡು, ಮುಖ ಒರೆಸ್ಕೊಂಡು, ತಲೆ ಬಾಚ್ಕೊಂಡು ಹೊರಗೆ ಹೋಗ್ತೀವಿ. ಹಾಗೆ ಪುರಾಣ ಜೀವನಕ್ಕೂ ನಿಮ್ಮ ಜೀವನಕ್ಕೂ ಹೋಲಿಸಿ ನೋಡಿದ್ರ ನಾವೇನು ತಪ್ಪು ಮಾಡಾಕಿರ್ತೀವೋ, ಏನ್ ಮಾಡಕತ್ತೀವಿ ತಿಳ್ಕೊಳ್ಬೇಕಂತ ತಿಳ್ಕೊಂಡು ನೋಡಿ ತಿಳ್ಕೊಳ್ಬೇಕಂತ ಕೆಲಸ ಪುರಾಣ ಇದ್ದರೆ ಕಲಿಸ್ತದೆ. ಪುರಾಣ ಮಾತಾಡ ಕಲಿಸ್ತದ, ಪುರಾಣ ಬದುಕಲು ಕಲಿಸ್ತದ, ಪುರಾಣ ನುಡ್ಲಿ ಕಲಿಸ್ಕೊಡ್ತದೆ. ಆದ್ರೆ ನಾವು ತಿಳ್ಕೊಂಡಾಗ ಪುರಾಣ ರಾತ್ರಿ ಬಾಲಕನ ಎದ್ದವರ ಪುರಾಣ ಕೇಳಿದಂಗ ನಮ್ಮ ಶರಣರು ಹೇಳ್ಬೇಕಂತ 4 ಒಳ್ಳೆ ಮಾತುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕು ಮಾಡಿದ್ರೆ ಪುರಾಣ ಕೇಳಿದ್ರೆ ಕೂಡ ಸಾರ್ಥಕ ಆಗುತ್ತೆ. ಮನುಷ್ಯನ ಮನಸ್ಸು ಹಿಂಗದ, ತನ್ನ ತಾನು ಪರಿವರ್ತನೆ ಆಗ್ತದೆ, ಬದಲಾವಣೆ ಆಗ್ತದೆ. ಮನುಷ್ಯನ ಮನಸ್ಸು ಬದಲಾವಣೆ ಆಗ್ತದೆ, ಚೇಂಜ್ ಆಗ್ತದೆ. ಈಗ ಗುಡಿ ಬರ್ಬೇಕಾದಾಗ ಹೊರಗಡೆ ಜಗಳ ಮಾಡಿ ಇದೆಲ್ಲ ಹಣ್ಣುಕಾಯಿ ಹಾಕಿ ಎಷ್ಟು ಕೊಡ್ತೀವಿ, ಸತ್ತ ಕೊಡು ತಗೊಂಡು ಅವ್ನ ಜೊತೆ ಜಗಳ ಮಾಡಿ ಹಣ್ಣುಕಾಯಿ ತಗೊಂಡು ಒಂದು ಗುಡಿ ಪೂಜಾರಿ ಕೈ ಕೊಟ್ಟು ಇಲ್ಲಿ ಹೆಂಗೆ ತಗೊಂತೀವಿ ನಾವು? ಪೂಜಾರಿ ಕೊಡ್ತಕ್ಕಂಥ ಹಣ್ಣುಕಾಯಿ ಉಳಿಯೊಳಗೆ ಭಕ್ತಿಯಿಂದ ತಗೊಂತೀವಿ. ತಗೊಂಡು ಹೊರಗೆ ಬಂದು ಕುಡಿದಿರ್ತಕ್ಕಂಥ ಭಕ್ತರೆಲ್ಲ ಕೊಡ್ತೀವಿ, ಹಣ್ಣು ತಗೊಳಂಗಿಲ್ಲ, ಪ್ರಸಾದ ತಗೊಳಂತೀವಿ. ಹಣ್ಣು ತಿಂದವ್ರಿಗೆ, ಕಾಯಿ ತಿಂದವ್ರಿಗೆ ಗುಡಿಯಾಗ ಹೊರಗೆ ಬಂದಿರೋದು ಹಣ್ಣು ಪ್ರಸಾದ ಆಗಲ್ಲ. ನೋಡ್ತಕ್ಕಂಥ ಕಣ್ಣು ಪ್ರಸಾದ ಆಗಲ್ಲ, ಹಣ್ಣು ಪ್ರಸಾದ ಆಗಲ್ಲ. ಜೀವನದೊಳಗ ಒಳ್ಳೆ ಹಾದಿ ತೋರಿಸ್ತಕ್ಕಂಥ ಪುರಾಣ. ದೇವರಿಗೆ ಏನ್ ಕೊಟ್ಟಿವಿ ನಾವು? ದೇವರು ನಮ್ಗೆ ಏನೇನವನ್ನ ಕೊಟ್ಟಾನ, ಫಲ ಕೊಟ್ಟಾನ, ಮನೆ ಕೊಟ್ಟಾನ, ಮಳೆ ಕೊಟ್ಟಾನ, ಏನೇನೋ ಕೊಟ್ಟಾನ. ದೇವರು ನಾವು ಏನ್ ಕೊಟ್ಟಿವಿ? ಏನ್ ಕೊಟ್ಟಿವಿ ಅಂದ್ರೆ ದೇವರಿಗೆ ನಾವು ಏನು ಕೊಡೋದು ಬೇಡ. ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸಿಂದ ದೇವರುಗಳ ನಮಸ್ಕಾರ ಮಾಡೋ ಸಾಕು, ದೇವರ ತರ ತೃಪ್ತಿ ಆಗ್ತಾನೆ. ನೀವು ಕೊಡ್ತಕ್ಕಂಥ ರೊಕ್ಕ ಚಕ್ರ ಕಟ್ರಿ, ಪ್ರಸಾದ ಮಾಡ್ರಿ, ಆದ್ರೆ ದೇವರಿಗೆಲ್ಲ ಪರಮಾತ್ಮ ತಾನು ತೃಪ್ತಿ ಆಗ್ತಕ್ಕಂಥದ್ದು ಬರೀ ನಮಸ್ಕಾರ ಮಾತ್ರ. ನಮಸ್ಕಾರ ಮಾಡಿ ದೇವರನ್ನು ಕುತ್ಕೊಂಡು 2 ಒಳ್ಳೆ ಮಾತು ಮಾತನಾಡಿದಾಗ ಬಂದಿರ್ತಕ್ಕಂಥ ಕಷ್ಟ ದೂರ ಆಗ್ತದೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಮಠಮಾನ್ಯಗಳನ್ನ, ದೇವಸ್ಥಾನವನ್ನು ಯಾಕೆ ಕಟ್ಟಿಸ್ಕೊಂಡು ಬಂದಾರಂದ್ರೆ ಮನುಷ್ಯರಿಗೆ ದುಃಖವಾದಾಗ ಇನ್ನೇನಪ್ಪ ನಾ ಬದುಕು ಮಾಡೋದು ಸಾಕು ತಿಳ್ಕೊಂಡೇನು ಕೆಟ್ಟ ಕೆಲಸ ಹೋಗ್ತಾರೆ. ಅವಾಗ ದೇವಸ್ಥಾನಗಳು ಬಂದು ದೇವರ ಬಗ್ಗೆ ಕುತ್ಕೊಂಡು ಮಾತಾಡಿದಾಗ ದುಃಖ ದೂರ ಆಗ್ತದೆ. ಒಂದ್ಸಲ ಅಕ್ಬರ್ ಬಾದಶಾ ಪ್ರಶ್ನೆ ಕೇಳಿದಂತೆ. ಏನು ಪ್ರಶ್ನೆ ಕೇಳೋಣ? ದೇವರು ಹೇಳೋದನ್ನ, ಏನ್ ಕೆಲಸ ಮಾಡ್ತಾನ, ಯಾವ ಕಡೆ ಮುಖ ಮಾಡ್ಯಾನ? ಎಲ್ಲ ಉತ್ತರ ಕೇಳಿದ್ರು, ಯಾರು ಉತ್ತರ ಹೇಳ್ತಾರೇನೋ? ಯಾರು ಉತ್ತರ ಹೇಳಿಲ್ಲ. ಸಭಾ ಮುಗಿಸೋರು ಮನೆಗೆ ಹೋದ್ರು, ಊಟ ಮಾಡಿದ್ರು, ಮಲ್ಕೊಂಡ್ರು. ಎಲ್ಲರೂ ಬೀರುವಲ್ಲ ನಿದ್ದೆ ಇರ್ತಿಲ್ಲ, ಅವನು ಒಳ್ಳೆ
8 ವರ್ಷದ ಮಗಳು ತಾತ ಯಾಕೆ ನೀವು ಮಕ್ಕಳಾಗಿದೆ ಏನಾಗಿದೆ ಸುಮ್ಮನೆ ಸಡಕ್ಕೆ ಗೊತ್ತಾಗ ಸುಮಾರು ಇಲ್ಲ ತಾತ ಹೇಳಿದಾಗ ರಾಜರ ಪ್ರಶ್ನೆ ಹೇಳೋದು ಹುಡುಗಂತೂ ಈ ಪ್ರಶ್ನೆ ಕೊಟ್ಟರೆ ನಾಳೆ ಹೇಳ್ತೀನಿ ನಾಳೆ ಬೆಳಿಗ್ಗೆ ಅಂತ ಹುಡುಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡೋರು ಅರಮನೆಗೆ ಬಂದ್ರೆಲ್ಲರು ಎಲ್ಲ ಮಂತ್ರಿಗಳು ಮಂಡಳಿಗಳು ಎಲ್ಲರೂ ಕುತ್ಕೊಂಡಿದ್ರು ಮಹಾರಾಜ ಬಂದ ಗದ್ದಿ ಮೇಲೆ ಕುತ್ಕೊಂಡ ಪ್ರಶ್ನೆ ಉತ್ತರ ಯಾರು ತಗೊಂಡು ಬಂದಿದ್ರು ಉತ್ತರ ಯಾರು ಹೇಳಿಲ್ಲ ಆ 8 ವರ್ಷದ ಬಾಲಕಿ ನಿಂತ್ಕೊಂಡು ಮಹಾರಾಜರ ನಿಮ್ಮ ಪ್ರಶ್ನೆ ಉತ್ತರ ನಾನು ಹೇಳ್ತೀನಿ ಅಂತ ಹುಡುಗ ನೀವ್ ಹೇಳ್ತಿದ್ರಿ ಹೇಳಂತ ಹೇಳಂದ ಹುಡುಗಂತದ ಹೇಳೋರು ಮ್ಯಾಲ ಕುಂದಿರ್ಬೇಕು ಕೇಳೋರು ಕೆಳ ಕುಂದಿರ್ಬೇಕು ಹೇಳೋರು ಮ್ಯಾಲ ಕುಂದಿರ್ಬೇಕು ಕೇಳೋರು ಕೆಳ ಕುಂದಿರ್ಬೇಕು ಹಂಗಂದ್ರೆ ಏನು ಮಹಾರಾಜನ ಕೆಳ ಕುಂದಿರ್ ನಾ ಮ್ಯಾಲ ಕುಂದಿರ್ತೀನಿ ಹೋಗಿ ಸಿಂಹಾಸನ ಮೇಲೆ ಹುಡುಗಿ ಮ್ಯಾಲ ಕುತ್ಕೊಂಡು ರಾಜ ಬಂದು ಕೆಳ ಕುತ್ಕೊಂಡ ರಾಜ ಅಂತ ಏನು ಹೇಳ ಹುಡುಗ ಹೇಳ್ಬೇಕಲ್ಲ ಒಬ್ಬ ಮಹಾರಾಜನಾಗ ಮ್ಯಾಲ ಕೂತಿದ್ದಿ ಈಗ ಪ್ರಜೆ ಕೆಳ ಕೂತಿದ್ದೀನಿ ನಾನು ಪ್ರಜೆ ಮಗಳೇ ಕೆಳ ಕೂತಿದ್ದೆ ಮಹಾರಾಣಿ ಮ್ಯಾಲ ಕೂತೀನಿ ನಾನು ಈ ಕೆಲಸ ದೇವ್ರ ಕೆಲಸ ತಿಪ್ಪಿ ಉಪರ್ ಮಾಡ್ತಕ್ಕಂಥ ಉಪರಿ ತಿಪ್ಪಿ ಮಾಡ್ತಕ್ಕಂಥ ಕೆಲಸ ದೇವ್ರ ಕೆಲಸ ದೇವ್ರ ಇದನ್ನೇ ಮಾಡ್ತಾನ ನೋಡಿ ಕುಂತವ್ರು ಬಾಡಿ ಕುಂದಿಸೋದು ಬಾಡಿ ಕುಂತವ್ರು ನೋಡಿ ಕುಂದಿಸೋದು ಮಹಾರಾಜರಿಂದ ಕರೆ ಇಲ್ಲ ದೇವರಿಲ್ಲ ದೇವರು ಅಣುಗಳನ್ನು ತನ್ನಕಾಶದೊಳಗೆ ಪರಮಾತ್ಮ ತಾನು ತುಂಬಿಕೊಂಡಾನ ಅಣುಗಳು ಕೂಡ ಪರಮಾತ್ಮ ಅದಾನ ಒಂದು ಗ್ಲಾಸ್ ಹಾಕತ್ತು ರಾಜರ ಕೈ ಕೊಟ್ಟರು ಮಹಾರಾಜ ಇದರ ತುಪ್ಪ ಆದಂಗಿಲ್ಲ ಅದ ತುಪ್ಪ ನೋಡ್ಕೊಂಡ್ರೆ ಸ್ವಲ್ಪ ಹಂಗಾಗಿ ಸಿಗ್ತದ ಹಾಲಿಗೆ ಸಂಸ್ಕಾರ ಕೊಟ್ಟಾಗ ಮೊಸರನ್ನು ಕಡಿದಾಗ ಬೆಣ್ಣೆಯಿಂದ ತುಪ್ಪ ನಮಗೆ ಸಿಗ್ತದೆ दूध में घी है दूध आगे नहीं हंग ತುಪ್ಪ ಬೇಕಾದಾಗ ಹೇಗೆ ನಾವು ಸಂಸ್ಕಾರ ಕೊಟ್ಟಾಗ ತುಪ್ಪ ನಮಗೆ ಸಿಗ್ತದ ಹಾಗೆ ಮನುಷ್ಯನ ಸಂಸ್ಕಾರ ಕೊಟ್ಟಾಗ ದೇವರನ್ನು ಕಾಣ್ತಕ್ಕಂಥ ಭಾವ ನಮಗೆ ಬರ್ತದೆ ಎಣ್ಣೆ ಕಾಳಿನೊಳಗೆ ಎಣ್ಣೆ ಇರ್ತದ ಕುಸುಬೆ ಒಳಗೆ ಎಣ್ಣೆ ಅದ ಶೇಂಗಾದ ಎಣ್ಣೆ ಅದ ಆದ್ರೆ ಬೇಗ ಇರೋದಿಲ್ಲ ಸಂಸ್ಕಾರ ಮಾಡ್ಕೊಂಡು ಸಂಸ್ಕಾರ ಕೊಟ್ಟಾಗ ಮಾತ್ರ ಎಣ್ಣೆ ನಮಗೆ ಸಿಗ್ತದೆ ಹಾಗೆ ಇಡೀ ಜೀವನ ಪ್ರಯತ್ನವಾಗಿ ನಾವು ದೇವರನ್ನ ಭಾವನೆಯಿಂದ ಕಾಣುತ್ತಿದ್ದಾಗ ಮಡಿಗೆ ಮಾತು ಹೊಡೆ ಮಣ್ಣೆ ಬಂದರು ತೊಡೆಗೆ ಮಾಡು ಹೊಡೆ ಮಣ್ಣೆ ಬಂದರು ಗುರು ಪ್ರತಾಪದಲ್ಲಿ ಶಿವಪದಲ್ಲಿ ಬಂದರು ದೇವರ ಇರುವಿಕೆಯ ಅಸ್ತಿತ್ವವನ್ನು ನಾವು ತಿಳಿಬೇಕಾದಾಗ ಗುರುಮುಖ್ಯವಾಗಿ ಹೋದಾಗ ದೇವರ ಇರುವಿಕೆ ನಮಗೆ ತಿಳಿಲಿಕ್ಕೆ ಬರ್ತದೆ ಆದರೆ ಜೀವನ ಅಂದಾಗ ಬಹಳ ಕಷ್ಟ ಅಸತೋಮ ಸತ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಕಷ್ಟದಿಂದ